ಕೋಟಿಗಟ್ಟಲೆ ಜಮೀನ್ ಮಾರಿ ಸ್ವಂತ ಅವರ ಜಮೀನ್ ಮಾರಿ ನಮ್ಮ ದೇವಾಲಯ ಮಾಡಿಕೊಟ್ಟಿದ್ದವರು. ಯಾರ ಕೈಲಿ ₹1 ಇಸ್ಕೊಂಡಿಲ್ಲ ಅವರು. ಬೇರೆ ಅಕ್ಕಪಕ್ಕ ಗ್ರಾಮಕ್ಕೆ ಯಾರ ಕೈಲಿ ಇಸ್ಕೊಂಡಿಲ್ಲ. ಒಂದು ಮೂಟ ಸಿಮೆಂಟ್ ತಂದು ಕೊಟ್ರೆ ಯಾರ ಕೈಲಿ ಬೇಡ ಅಂದಿತ್ತು ಇಸ್ಕೊಳ್ಳಿ, ನೀವು ಮಾತ್ರ ಕೇಳಕ್ ಹೋಗ್ಬೇಡಿ ಅಂದ್ಬಿಟ್ಟು ಅವರು ನಮ್ಗೆ ಅವರ ಜಮೀನು ಮಾರಿ ನಮ್ಗೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಮಾವನಹಳ್ಳಿ ಸಿದ್ದೇಗೌಡರು ಭದ್ರಬುನಾದಿ ಹಾಕಲಿಲ್ಲ ದೇವಸ್ಥಾನ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಅದ್ರ ಜೊತೆಲಿ ನಮ್ಮ ಗ್ರಾಮನೂ ಕೂಡ ಸಪೋರ್ಟ್ ಕೊಟ್ರು, ಅಕ್ಕಪಕ್ಕ ಹಳ್ಳಿಯವರು ಕೂಡ ಸಪೋರ್ಟ್ ಕೊಟ್ಟು ಮೇನ್ ಆಗಿ ಯಾವುದೇ ಕಾರಣಕ್ಕೂ ಇದೊಂದು ದೊಡ್ಡ ಕ್ಷೇತ್ರವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತೆ ನಮ್ಮ ಗ್ರಾಮದ ಎಲ್ಲಾ ಜನತೆ ಸಹಕಾರ ಕೊಟ್ಟು ಒಂದು ದೊಡ್ಡ ಮಟ್ಟದ ದೇವಾಲಯ ಮಾಡಿ ಈ ನಮ್ಮ ಮಂಡನಹಳ್ಳಿ ಗ್ರಾಮಕ್ಕೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಮಂಡನಹಳ್ಳಿ ಗ್ರಾಮದವರು ಮಾವನಹಳ್ಳಿ ಸಿದ್ದೇಗೌಡ್ರೆ ಇದಕ್ಕೆ ಮೇನ್ ಕಾರಣ ಅಂದ್ಬಿಟ್ಟು ಹೇಳ್ಬಿಟ್ಟು ಅದರಂತೆ ಅವರು ಆಡದ ಮಾತಿನಂತೆಯೇ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅವರು ನಾವು ಹತ್ತಿರದಲ್ಲೇ ನೋಡಿದ್ದೀವಿ. ಆದ್ರೂ ತುಂಬಾ ಒಳ್ಳೆ ತೂಕವಾದ ಮನುಷ್ಯರವರು ಆಡದಂತೆ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಈಗ ಪ್ರಬುದ್ಧಮಾನವಾಗಿ ನಾವು ಕಂಡ ಮಟ್ಟಿಗೆನೆ ದೇವಸ್ಥಾನ ಬೆಳೆದಿದೆ. ಈಗ ಅವರ ಸಹಾಯಧನದಿಂದನೂ ಸುಧಾ ನಾನು ಇನ್ನೂ ಬೇಕಾದಷ್ಟು ಮಾಡ್ಕೊಡ್ತೀನಿ, ನಿಮ್ಗೆ ಏನ್ ಬೇಕು ನೀವೇನು ಯೋಚನೆ ಮಾಡ್ಬೇಡಿ ಅಂದ್ಬಿಟ್ಟು ಇವಾಗ ಮಾಧುರಿ ಯಾರೇ ಒಂದು ಮದುವೆ ಆಗಲಿ ಏನೇ ಆಗಲಿ ಹೋದ್ರ ಬರಿಕೈಲಿ ಕಳಿಸ್ತಂತವ್ರೇ ಅಲ್ಲ ಈಗ್ಲಿಂದ ಎಲ್ಲ. ಅವಾಗ ಒಂದು ಸಾವಾಗಲಿ ಹೇಳಿದ ತಕ್ಷಣ ಬಂದು ಅವ್ರ ಮನೆಯವ್ರ ಕರೀಸಿ ನಿಮ್ ಕಷ್ಟ ಸುಖ ಏನ ತಗೊಳ್ಳಿ ಕಾರ್ಯ ಮಾಡಿ ಅಂತ ಕೊಟ್ಟಂತ ವ್ಯಕ್ತಿ ಅವರು. ದೇವ್ರ ನಂಗೆ ಉದಾಸೀನ ಮಾಡಿದಂಥವ್ರಲ್ಲ. ಬಂದು ನಮ್ಮ ಗ್ರಾಮದಲ್ಲಿ ಆಗಲಿ ಇಂಥವ್ರು ಸತ್ತೋರು ಬಡವರು ಅಂದ್ರ ಬಂದು ಅವ್ರಿಗೆ ಮನೆಯವ್ರ ಕರೀಸಿ ಅವ್ರಿಗೆ ಸಹಕಾರ ಕೊಟ್ಟು ದುಡ್ಡು ಕಾಸು ಕೊಟ್ಟು ನಾನು ಇದೀನಿ ಮಾಡಿ ಅಂತ ಭರವಸೆ ಕೊಟ್ಟಂತ ವ್ಯಕ್ತಿ ನಮ್ಮ ಗ್ರಾಮದಲ್ಲಿ ಅವರು. ಸಿದ್ದೇಗೌಡರ ಹತ್ರ ನಾವು ಮನೆಗೆ ಹೋಗಿ ಕೇಳಿಕೊಂಡಾಗ ನಾನು ಮಾಡ್ಕೊಡ್ತೀನಿ ಅಪ್ಪ ಅಂತ ಹೇಳಿ ಮಾತು ಕೊಟ್ಟು 2-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಮತ್ತು 8ನೇ ತಾರೀಕು ಭಾನುವಾರ ಸಾಯಂಕಾಲ ಹೋಮ ಇದೆ. 9ನೇ ತಾರೀಕು ಕಳಸ ಸ್ಥಾಪನೆ ಇದೆ. ಧಾರ್ಮಿಕ ಸಭೆ 10 ಗಂಟೆಗಿದೆ. ಸುತ್ತೂರು ಮಹದೇಶ್ವರ ದೇವಸ್ಥಾನಕ್ಕೆ ಮೂಲ ಆಧಾರ ಸ್ತಂಭ ಮಾವನಹಳ್ಳಿ ಸಿದ್ದೇಗೌಡರು. 100% ಯಾವುದೇ ರೀತಿಯಲ್ಲಿ ನಾನೇ ಮಾಡಿಸ್ತೀನಿ ಅಂತಂದು ಯಾರ ಕೈಲೂ ಯಾರಿಗೂ ಏನು ಇಲ್ದಿದ್ರೆ ಅವರೇ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೊಳಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗೋ ಗಂಟನೂ ಅವ್ರದ್ದೇ ಸಂಪೂರ್ಣ ಜವಾಬ್ದಾರಿ. ಮಾವನಹಳ್ಳಿ ಸಿದ್ದೇಗೌಡರ ನೇತೃತ್ವದಲ್ಲಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗೋದ್ರಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಉತ್ತೂರ್ವಕ ಧನ್ಯವಾದಗಳು. ಅವರಿಗೆ ನಾವು ಚಿರಋಣಿ ಮಂಡನಹಳ್ಳಿ ಗ್ರಾಮಸ್ಥರು. ಹತ್ರ ಹೋದ್ರು ನಮ್ಗೆ ಸಾಧ್ಯವಿಲ್ಲ ಎದ್ದೋಗಿ ಅಂದಾಗ ಮಾವನಹಳ್ಳಿ ಸಿದ್ದೇಗೌಡ ಹತ್ರ ಹೋದಾಗ ನಾನು 2 ಎಕರೆ ಜಮೀನು ಮಾರೋಲ್ಲಿ ನಾನು ಮಾತು ಕೊಟ್ಟಿದ್ದೀನಿ, ನಿಮಗೆ ದೇವಸ್ಥಾನ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾತಿನಂತೆ ನಮಗೆ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ. ಯಾವಾಗಲೂ ನಮ್ಮ ಗ್ರಾಮ ಅವ್ರಿಗೆ ಯಾವಾಗಲೂ ಸಪೋರ್ಟಾಗಿ ಇದ್ದೇ ಇರುತ್ತೆ. ನಿಜ ಎಲ್ಲ ಅಂಥವ್ರು ಬೇಕಲೇಬೇಕು. ನಮ್ಮ ಅಕ್ಕಪಕ್ಕ ಗ್ರಾಮಕ್ಕೆ ಅಂಥವ್ರು ಇದ್ರೆ, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥವ್ರು ಇದ್ರೆ ಬೇಕಾದಷ್ಟು ದೇವಾಲಯಗಳೆಲ್ಲ ನಡೀತವೆ ಅಂತ ನಮ್ಮ ಉದ್ದೇಶ. ಅದು ನೋಡಿ ನಿಜ ಕೋಟಿಗಟ್ಟಲೆ ಜಮೀನು ಮಾರಿ ಸ್ವಂತ ಅವರ ಜಮೀನು ಮಾರಿ ನಮ್ಮ ದೇವಾಲಯ ಮಾಡಿಕೊಟ್ಟಿರೋದು ಅವರು. ಯಾರ ಕೈಲಿ ₹1 ಇಸ್ಕೊಂಡಿಲ್ಲ ಅವರು. ಬೇರೆ ಅಕ್ಕಪಕ್ಕ ಗ್ರಾಮಕ್ಕೆ ಯಾರ ಕೈಲಿ ಇಸ್ಕೊಂಡಿಲ್ಲ. ಒಂದು ಮೂಟ ಸಿಮೆಂಟ್ ತಂದು ಕೊಟ್ರೆ ಯಾರ ಕೈಲಿ ಬೇಡ ಅಂದಿತ್ತು ಇಸ್ಕೊಳ್ಳಿ, ನೀವು ಮಾತ್ರ ಕೇಳೋಕೆ ಹೋಗ್ಬೇಡಿ ಅಂದ್ಬಿಟ್ಟು ಅವರು ನಮ್ಗೆ ಅವರ ಜಮೀನು ಮಾರಿ ನಮ್ಗೆ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ ಅವರು. ಇಂಥವ್ರು ನಮ್ಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥವ್ರು ಇದ್ರೆ ನಮ್ಮ ದೇವಸ್ಥಾನಗಳೆಲ್ಲ ಭಾರಿ ಇಂಪ್ರೂವ್ ಆಗಿ ಚೆನ್ನಾಗಿ ಆಯ್ತವೆ ಅಂತ. ಇಂಥವ್ರು ಬೇಕು, ಇಂಥವ್ರು ಇರಬೇಕು. ಇಂಥವ್ರು ಇದ್ದಾಗಲೇ ದೇವಾಲಯಗಳೆಲ್ಲ ಆಗೋದು. ಗ್ರಾಮದ ಕೆಲಸನೂ ಇಂಥವ್ರು ಬಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದ್ರೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮ ಉದ್ದೇಶ. ಇಂಥ ವ್ಯಕ್ತಿ ಬೇಕು ನಮ್ಗೆ. ಇನ್ನು ಅಕ್ಕಪಕ್ಕ ಗ್ರಾಮದವರೆಲ್ಲ ನೋಡ್ಕೊಂಡು ಇಂಥವ್ರನ್ನ ಬೇಕು ಅಂತ ಆರಿಸಿ ಮುಂದಕ್ಕೆ ತಂದ್ರೆ ದೇವಾಲಯಗಳು ಗ್ರಾಮದ ಅಭಿವೃದ್ಧಿ ಕೆಲಸಗಳು ಎಲ್ಲನೂ ಮಾಡಿಕೊಡ್ತಾರೆ ಅಂತ ನಮ್ಗೆ ನಿಮ್ಗೆ ಅದು ಅಷ್ಟು ವಿಶ್ವಾಸ ಅದ ಅವ್ರ ಮೇಲೆ ನಮ್ಗೆ. ಮಾಧುರಿ ಯಾರೇ ಒಂದು ಮದುವೆ ಆಗಲಿ ಏನೇ ಆಗಲಿ ಹೋದ್ರೆ ಬರಿಕೈಲಿ ಕಳಿಸ್ತಂಥವ್ರೇ ಅಲ್ಲ ಅವರು ಈಗಲಿಂದೆಲ್ಲ. ಅವಾಗ ಒಂದು ಸಾವಾಗಲಿ ಹೇಳಿದ ತಕ್ಷಣ ಬಂದು ಅವ್ರ ಮನೆಯವ್ರು ಕರೀಸಿ ನಿಮ್ಮ ಕಷ್ಟ ಸುಖ ಏನ ತಗೊಳ್ಳಿ ಕಾರ್ಯ ಮಾಡಿ ಅಂತ ಕೊಟ್ಟಂಥ ವ್ಯಕ್ತಿ ಅವರು. ದೇವ್ರ ನಂಗೆ ಉದಾಸೀನ ಮಾಡಿದಂಥವ್ರಲ್ಲ. ಬಂದು ನಮ್ಮ ಗ್ರಾಮದಲ್ಲಿ ಆಗಲಿ ಇಂಥವ್ರು ಸತ್ತೋರು ಬಡವರು ಅಂದ್ರೆ ಬಂದು ಅವ್ರಿಗೆ ಮನೆಯವ್ರು ಕರೀಸಿ ಅವ್ರಿಗೆ ಸಹಕಾರ ಕೊಟ್ಟು ದುಡ್ಡು ಕಾಸು ಕೊಟ್ಟು ನಾನು ಇದೀನಿ ಮಾಡಿ ಅಂತ ಭರವಸೆ ಕೊಟ್ಟಂಥ ವ್ಯಕ್ತಿ ನಮ್ಮ ಗ್ರಾಮದಲ್ಲಿ ಅವರು. ಕೊಡುಗೆ ದಾನಿ ಇದ್ದಂಗೆ. ಇನ್ನು ಇವ್ರ ಮುಂದಿಲ್ಲ, ನಾನು ಹೇಳ್ತಾ ಇದ್ದೀನಿ, ಇವ್ರ ಮುಂದೆ ಯಾರೂ ಇಲ್ಲ. ಇನ್ನು ಡಿ ದೇವಗೌಡರು ಸಾಧ್ಯವಿಲ್ಲ. ನಮ್ಮ ಮಾತು ಕೊಟ್ಟು ಕೈ ಬಿಟ್ಟಂಥ ವ್ಯಕ್ತಿ ಅವರು. ಮನೇಲಿ ಎದ್ದೋಗ್ರೆ ಅಂತ ಕಳಿಸ್ಬಿಟ್ಟಂಥ ವ್ಯಕ್ತಿ. ಆ ಎದ್ದೋಗಿ ಅಂತ ಕಾರಣದಲ್ಲಿ ನಾವು ಸಿದ್ದೇಗೌಡರ ಹತ್ರ ಹೋದಾಗ ನಾನು ಆ ರೀತಿ ಮಾತು ಕೊಡಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ನಾನು 2 ಎಕರೆ ಜಮೀನು ಮಾರೋಲಿ ನಿಮಗೆ ದೇವಾಲಯನ ಮಾಡಿಕೊಡ್ತೀನಿ ಅಂದರು. ಎಲೆಕ್ಷನ್ ಆದ ಕಾರಣದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಆಗಿತ್ತು. ತಿರಾಕೋಗಿ ನಮ್ಮ ಗ್ರಾಮದವರೆಲ್ಲ ಕೇಳ್ಕೊಂಡ ಆವಾಗ ಬಂದು ಅವರು ತಿರಾಕ ಜಮೀನು ಮಾರಿ ಈ ಕೆಲಸ ಎಲ್ಲ ಮಾಡಿಕೊಟ್ಟು
ಯಶಸ್ಕೊಟ್ರು. ನಮ್ಮ ಗ್ರಾಮ ಯಾವಾಗಲೂ ಚಿರುನುಡಿಯಾಗಿರುತ್ತೆ ಅವ್ರಿಗೆ. ಏನೇ ಕೆಲಸ ಯಾರೇ ಸಾವಲ್ಲಿ ಒಂದು ಹೇಳಿದ್ರೆ ಸಾಕು ಹಂಗನ್ನಲ್ಲಿ ಬಂದ್ಬಿಡ್ತಾರೆ ನಮ್ಮ ಗ್ರಾಮ. ಕಲ್ಲಪ್ಪ ಅಂತ, ನಾವಿಲ್ಲಿ ಔಷಧಿ ಅಂಗಡಿನ ಮಡಗಿದ್ದೀನಿ ಮನ್ನಳ್ಳಿಲಿ. ಇಲ್ಲಿ ಪ್ರಬುದ್ಧಮಾನಾಗಿ 1962ರಲ್ಲಿ ಇದು ಸ್ಥಾಪನೆ ಆಗಿದೆ. ಆವಾಗೇನು ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿ ದೇವಸ್ಥಾನ ಮಾಡ್ಕೊಂಡು ಇವರು ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಯ್ತಿದ್ರು. ಅದು ಈಗ ದೊಡ್ಡದಾಗಿ ಮಾಡಬೇಕು. ಆಮೇಲೆ ಇಲ್ಲಿ ಜೋಡಿ ಲಿಂಗ ಇರೋದ್ರಿಂದ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲೂ ಇಲ್ಲ. ನಾವು ಕಂಡ ಮಟ್ಟಿಗೆ ಸುಮಾರು ನಮ್ಮ ಕರ್ನಾಟಕದಲ್ಲೇ ಇಲ್ಲ ಅಂದಾಗಿದೆ ಈ ಥರ ಲಿಂಗ. ಇದನ್ನ ನಾವು ಪ್ರಬುದ್ಧಮಾನ ಮಾಡಬೇಕು ಗ್ರಾಮದವರೆಲ್ಲ ಸೇರ್ಕೊಂಡು ಅಂತ ಏರ್ಪಾಡು ಮಾಡಿದಾಗ ಏನಂದ್ರು ಅದು ಸಾಮಾನ್ಯದ ಕೆಲಸ ಅಲ್ಲ. ಒಂದೊಂದು 10,000 20,000 ಹಾಕಿದ್ರು ಗ್ರಾಮದಲ್ಲಿ ಪ್ರತಿಯೊಬ್ಬರು ಆಗ ಕೆಲಸ ಅಲ್ಲ ಅಂದ್ಬಿಟ್ಟು ಯಾರನ್ನೋ ಒಬ್ಬರು ಇಲ್ಲಿ ಮಾವನಹಳ್ಳಿ ಸಿದ್ದೇಗೌಡರು ಅಂತ ಇದ್ದಾರೆ, ಅವ್ರ ಹತ್ರ ಹೋದಾಗ ಅವ್ರಿಗೆ ಇವರ ಕಷ್ಟಗಳನ್ನ ತೋಡ್ಕೊಂಡಿದ್ದಾರೆ. ನಾವು ಗ್ರಾಮದಲ್ಲಿ ಒಂದು ಪ್ರಬುದ್ಧಮಾನವಾದ ದೇವಸ್ಥಾನ ಕಟ್ಟಬೇಕು, ನೀವು ಏನು ಮಾಡ್ತೀರಾ ಇವಾಗ, ನಿಮ್ಮ ಹತ್ರ ಬಂದಿದ್ದೀವಿ ಅಂದಾಗ ಅವರು ಆಯಿತು ನನ್ನ ಕೈಲಾದಂತಹ ಸಹಾಯಧನವನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಗ್ರಾಮದವ್ರಿಗೆಲ್ಲ ಸಂತೋಷದಿಂದ ಅವರ ಮನೆಯಲ್ಲಿ ಇರಿದ್ದಂತಹ ಏನೋ ಒಂದು ನೀರೋ ಏನೋ ಒಂದು ಕೊಟ್ಟು ಇದರಿಂದ ಕಳಿಸಿದ್ದಾರೆ. ಅದರಂತೆ ಅವರು ಆಡ್ದ ಮಾತಿನಂತೆಯೇ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅವರು ನಾವು ಹತ್ತಿರದಲ್ಲೇ ನೋಡಿದ್ದೀವಿ. ಆದರೂ ತುಂಬ ಒಳ್ಳೆ ತೂಕವಾದ ಮನುಷ್ಯರವರು. ಆಡ್ದಂತೆ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಈಗ ಪ್ರಬುದ್ಧಮಾನವಾಗಿ ನಾವು ಕಂಡ ಮಟ್ಟಿಗೆ ದೇವಸ್ಥಾನ ಬೆಳೆದಿದೆ. ಈಗ ಅವರ ಸಹಾಯಧನದಿಂದನೂ ಸುಧಾ ನಾನು ಇನ್ನೂ ಬೇಕಾದಷ್ಟು ಮಾಡಿಕೊಡ್ತೀನಿ, ನಿಮಗೆ ಏನು ಬೇಕು ನೀವೇನು ಯೋಚನೆ ಮಾಡಬೇಡಿ ಅಂದ್ಬಿಟ್ಟು ಇವಾಗ ಪ್ರತಿಷ್ಠಾಪನೆ ಮಾಡೋಕ್ಕೂ ಸುಧಾ ಅವರೇ ಬರ್ತಾಯಿದ್ದಾರೆ. ಆಮೇಲೆ ಈಗ ಪ್ರತಿಷ್ಠಾಪನೆ ಮಾಡೋಕ್ಕೆ 7, 8, 10ನೇ ತಾರೀಕು 8, 9, 10ನೇ ತಾರೀಕು ಇವಾಗ ಅನ್ನದಾನ ಎಲ್ಲ ನಡೀತಾ ಇದೆ. ಕಳಸ ಅದನ್ನೆಲ್ಲ ಪೂಜೆ ಸಲ್ಲಿಸೋಕ್ಕೆ ಎಲ್ಲ ಅವರು ಸುಧಾ ಬರ್ತಾಯಿದ್ದಾರೆ. ಪ್ರಬುದ್ಧವಾಗಿ ಮಾಡಿದ್ದಾರೆ ಸರ್. ಅಂಥ ಪ್ರಜಾ ಸೇವಕರು ನಮಗೆ ನಮ್ಮಂಥವ್ರಿಗೆಲ್ಲ ಬೇಕು. ಯಾಕೆಂದರೆ ಅದು ಅಷ್ಟು ಸುಲಭವಾಗಿ ನಾವು ಒಬ್ಬರ ಕೈಲಿ ಆಗೋ ಸಾಮರ್ಥ್ಯ ಅಲ್ಲ. ಆದರೆ ಅವರು ಇವತ್ತು ಈ ಅವ್ರನ್ನೇ ದೇವರು ಅಂತ ಪೂಜಿಸ್ಬೇಕು ಅಂತ ಲೆಕ್ಕದಲ್ಲಿ ಆ ಥರ ಪ್ರಬುದ್ಧವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮದು ಸುಧಾ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್ ಇಲ್ಲಿಂದ. ದೇವಸ್ಥಾನದ ಅರ್ಚಕರು ಸುಮಾರು ಒಂದು 20 ವರ್ಷದಿಂದ ದೇವಸ್ಥಾನ ಪೂಜೆ ಮಾಡ್ತಿರೋದು. ನಾವು ನಮ್ಮ ತಂದೆ ಮಾಡ್ತಿದ್ರು. ನಾನು ಈ ಸ್ಥಳಕ್ಕೆ ಬಂದಾಗ ಈ ದೇವಸ್ಥಾನ ತೊಳೆಯೋಕ್ಕಿರಲಿ, ಕಾಲು ತೊಳೆಯೋಕ್ಕೂ ನೀರಿರಲಿಲ್ಲ. ಊರಿಂದೇ ಉತ್ಕೊಂಡು ಬಂದು ಮಾಡ್ತಾಯಿದ್ವು. ಆದರೆ ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ ಅಂದ್ರೆ ಈ ಥರ ಜನ ಜಾತ್ರೆಗೆ ಸೇರ್ತಿತ್ತು ಅಷ್ಟೇ. ಈಗ ಸೋಮವಾರ ಸೇರೋ ಹಂಗೆ ಈ ದೇವಸ್ಥಾನ ಆದಮೇಲೆ ನಡೀತು. ಇದಕ್ಕೆ ಮೂಲ ಕಾರಣಕರ್ತರು ಮಾವನಹಳ್ಳಿ ಸಿದ್ದೇಗೌಡ್ರೆ. ಜಿಡಿ ದೇವೇಗೌಡರು ಗುದ್ಲಿ ಪೂಜೆ ಮಾಡಿದರು. ನಾನಾ ಕಾರಣದಿಂದ ಅವ್ರ ಕೈಲಿ ಆಗಲಿಲ್ಲ. ಮಾವನಹಳ್ಳಿ ಸಿದ್ದೇಗೌಡರು ಭದ್ರ ಬುನಾದಿ ಹಾಕಲಿಲ್ಲ ಅಂದರೆ ದೇವಸ್ಥಾನ ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮನೂ ಕೂಡ ಸಪೋರ್ಟ್ ಕೊಟ್ಟರು, ಅಕ್ಕಪಕ್ಕದ ಹಳ್ಳಿಯವರು ಕೂಡ ಸಪೋರ್ಟ್ ಕೊಟ್ಟು ಮೇಯ್ನಾಗಿ ಯಾವುದೇ ಕಾರಣಕ್ಕೂ ಇದೊಂದು ದೊಡ್ಡ ಕ್ಷೇತ್ರವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮದ ಎಲ್ಲ ಜನತೆ ಸಹಕಾರ ಕೊಟ್ಟು ಒಂದು ದೊಡ್ಡ ಮಟ್ಟದ ದೇವಾಲಯ ಮಾಡಿ ಈ ನಮ್ಮ ಮಂಡನಹಳ್ಳಿ ಗ್ರಾಮಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಮಂಡನಹಳ್ಳಿ ಗ್ರಾಮದವರು ಮಾವನಹಳ್ಳಿ ಸಿದ್ದೇಗೌಡರೇ ಇದಕ್ಕೆ ಮೇನ್ ಕಾರಣ ಅಂದ್ಬಿಟ್ಟು ಹೇಳ್ಬಿಟ್ಟು ಗ್ರಾಮ ಎಲ್ಲ ಒಗ್ಗಟ್ಟಾಗಿ ಅವರು ನಿಂತು ಏನೇ ಕಷ್ಟ ಬರಲಿ ನಮ್ಮ ಗ್ರಾಮ ಅವರೊಂದಿಗಿರುತ್ತೆ. ಇದ್ರ ಬಗ್ಗೆ ನಾವು ಅರ್ಚಕರು ಆಗಿರೋದ್ರಿಂದ ಮಾತಾಡೋದಷ್ಟು. ಹೌದು, ನಾವು ಸನ್ಮಾನ ಇಟ್ಕೊಂಡಿದ್ದೀವಿ. ಯಾವತ್ತು ದೇವಸ್ಥಾನ ಧಾರ್ಮಿಕ ಸಭೆ ದಿನವೇ ಗ್ರಾಮದಿಂದ ಎಲ್ಲರ ಪರವಾಗಿಯೂ ಸನ್ಮಾನ ಮಾಡಲೇಬೇಕು. ಮೈಸೂರು ತಾಲೂಕು ಜಯಪುರ ಹೋಬಳಿ ಮಂಡನಹಳ್ಳಿ ಗ್ರಾಮ. 5ನೇ ತಾರೀಕು 4ನೇ ತಿಂಗಳು 1962ನೇ ಇಸ್ವಿಲಿ ಮಹದೇಶ್ವರ ಸ್ವಾಮಿ ಮಂಡನಹಳ್ಳಿ ಗ್ರಾಮದಲ್ಲಿ ಉದ್ಭವ ಮೂರ್ತಿ ಮೂಡಿರತಕ್ಕಂಥದ್ದು. ಮೊದಲು ಒಂದು ಚಿಕ್ಕ ದೇವಸ್ಥಾನ ಇತ್ತು. ಅದನ್ನು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹಾಲಿ ಶಾಸಕರಾದ GT ದೇವೇಗೌಡರು ಬಂದು ಕರೋನಾ ಬರೋಕ್ಕೂ ಮುಂಚಿತವಾಗಿ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆ ಮಾಡಿದರು, ಕುಟುಂಬ ಸಮೇತರಾಗಿ ಆಗಮಿಸಿ. ಆದರೆ ವಿನಾಕಾರಣ ಕರೋನಾ ಬಂತು, ನಿಂತೋಯ್ತು. ಮತ್ತೆ ಹೋಗಿ ಮಂಡನಹಳ್ಳಿ ಗ್ರಾಮಸ್ಥರು ಮನೆಗೆ ಹೋಗಿ ಕೇಳಿದಾಗ ನನ್ನ ಕೈಲಾಗಲ್ಲಪ್ಪ ಅಂತ ಹೇಳಿದ್ರು. GT ದೇವೇಗೌಡರು ಜೊತೆಯಲ್ಲಿ ನಮ್ಮ ಮಾವನಹಳ್ಳಿ APMC ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡರು ಬಂದಿದ್ದರು. ಸಿದ್ದೇಗೌಡರ ಹತ್ರ ನಾವು ಮನೆಗೆ ಹೋಗಿ ಕೇಳಿಕೊಂಡಾಗ ನಾನು ಮಾಡಿಕೊಡ್ತೀನಪ್ಪ ಅಂತ ಹೇಳಿ ಮಾತು ಕೊಟ್ಟು 2-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಮತ್ತು 8ನೇ ತಾರೀಕು ಭಾನುವಾರ ಸಾಯಂಕಾಲ ಹೋಮ ಇದೆ. 9ನೇ ತಾರೀಕು ಕಳಸ ಸ್ಥಾಪನೆ ಇದೆ. ಧಾರ್ಮಿಕ ಸಭೆ 10 ಗಂಟೆಗಿದೆ. ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ.
ಮತ್ತು ಸಿದ್ಧಗಂಗಾ ಶ್ರೀ ಕಿರಿಯ ಸ್ವಾಮಿಗಳು ಆಗಮಿಸಲಿದ್ದಾರೆ ಮತ್ತು ಕನಕಪುರ ದೇಗುಲ ಮಠಾಧ್ಯಕ್ಷರು ಬರ್ತಾರೆ ಮತ್ತು ಪುರ ಮಠಾಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ಮತ್ತು ಬರ್ಡನ್ಪುರ ಪರಶಿವ ಮೂರ್ತಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದೆ. 10ನೇ ತಾರೀಕು ಧಾರ್ಮಿಕ ಸಭೆ ಮತ್ತು 11ನೇ ತಾರೀಕು ಕುಂಡ ಇದೆ. ಮಾವನಹಳ್ಳಿ ಸಿದ್ದೇಗೌಡರ ನೇತೃತ್ವದಲ್ಲಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗೋದ್ರಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅವರಿಗೆ ನಾವು ಚಿರಋಣಿ, ಮಂಡನಹಳ್ಳಿ ಗ್ರಾಮಸ್ಥರು. ಗುದ್ಲಿ ಪೂಜೆ ಮಾಡಿದಂಥ ಹಾಲಿ MLA GT ದೇವೇಗೌಡ ಆದಂಥ ಶಾಸಕರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಸಾಧ್ಯವಾಗಲಿಲ್ಲ. ನಮ್ಮ APMC ಮಾಜಿ ಅಧ್ಯಕ್ಷರಾದಂಥ ಮಾವನಹಳ್ಳಿ ಸಿದ್ದೇಗೌಡರು ಬಂದು ಅವರೇನೋ ಜಮೀನು ಮಾರಿ ಪಾಪ ಏನೋ ಕಷ್ಟಪಟ್ಟು ನಮ್ಮ ಮಾತು ಕೊಟ್ಟಿರೋದ್ರಿಂದ 2-3 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಿಸಲಿದ್ದಾರೆ. ಅದ್ಧೂರಿಯಾಗಿ ಮಾಡಿಕೊಡುತ್ತಿದ್ದಾರೆ ಮಾವನಹಳ್ಳಿ ಸಿದ್ದೇಗೌಡರು. ಯಾವುದು ಅಧಿಕಾರ ಇಲ್ಲದೇ ಇದ್ದರೂ ನಾರ್ಮಲ್ ವ್ಯಕ್ತಿಯ ರೀತಿಯಲ್ಲಿ ಇದ್ದು ನಮಗೆ ಮಾತು ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೋಬೇಕು ಎಂದು ನಮ್ಮ ದೇವಸ್ಥಾನವನ್ನು 2-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದಾರೆ, ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ನಮ್ಮ ಹೆಸರು M. ಲೋಕೇಶ್ ಅಂತ, ಮಂಡನಹಳ್ಳಿ. ಮಹದೇಶ್ವರ ದೇವಸ್ಥಾನಕ್ಕೆ ಮೂಲ ಆಧಾರ ಸ್ತಂಭ ಮಾವನಹಳ್ಳಿ ಸಿದ್ದೇಗೌಡರು. 100% ಯಾವುದೇ ರೀತಿಲಿ ನಾನೇ ಮಾಡಿಸ್ತೀನಿ ಅಂತಂದು ಯಾರ ಕೈಲೂ ಯಾರಿಗೂ ಏನು ಇದಿಲ್ಲದಿದ್ದರೆ ಅವರೇ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೊಳಿಂದೇನು ದೇವಸ್ಥಾನ ಜೀರ್ಣೋದ್ಧಾರ ಆಗೋ ಗಂಟನೂ ಅವ್ರದ್ದೇ ಸಂಪೂರ್ಣ ಜವಾಬ್ದಾರಿ. ಹಂಗಾಗಿ ಅವ್ರಿಗಾಗಿ ನಮಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ. ಕಾರ್ಯಗಳು ಅಂತಂದರೆ ಭಯಂಕರವಾದ ಕೆಲಸ, ಯಾರೂ ಮಾಡೋಕ್ಕಾಗೋಕ್ಕೆ ಆಗಿಲ್ಲ ಈ ಥರ. ಈಗ ಒಂದು ಮನೆ ಮಾಡಬೇಕಾದ್ರೆ ಬೇಕಾದಷ್ಟು ಚೆನ್ನಾಗುತ್ತೆ, ಆದರೆ ಈಗ ಒಂದು ದೇವಸ್ಥಾನ ಓಪನ್ ಮಾಡಿ ರೆಡಿ ಮಾಡಿ ಫೈನಲ್ ಮಾಡೋಂಥ ತತ್ರೆ ಅಂತಂದ್ರೆ ಅದು ಅವ್ರು ಮಾಡೋರಿಗೆ ಗೊತ್ತಿರುತ್ತೆ. ಯಾಕಂದರೆ ಇದು 100% ಬಾಯಲ್ಲಿ ಹೇಳೋಂಥ ವಿಚಾರ ಅಂತೂ ಅಲ್ಲ. ಅದು ಮಾಡೋರಲ್ಲ ಅಂಥವ್ರಿಗೆ ಅದು ಅಧಿಕೃತ ಆಗ್ಬೇಕು. ಅದು ಕೊಟ್ಟು ಮಾತನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದು ಇದು ದೇವಸ್ಥಾನ ಅನ್ನೋ ಲೆಕ್ಕಾಚಾರಕ್ಕೆ ಅವರು ಭಾರಿ ಅಚ್ಚುಕಟ್ಟಾಗಿ ಅಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಪ್ರತಿಯೊಂದು ವಿಚಾರವಾಗಿ ಯಾವುದೇ ದೇವಸ್ಥಾನದಲ್ಲಿ ಯಾವ ಥರ ರೀತಿಲಿ ಯಾವ ರೀತಿಲಿ ಮಾಡಬೇಕು, ಯಾವ ರೀತಿಲಿ ಮುಟ್ಟಬೇಕು ಅಂತ ಸ್ವಂತ ಯಾವುದೇ ಕಾರಣಕ್ಕೂ ಒಂದು ಚೂರು ಏನೇ ಪ್ರಾಬ್ಲಮ್ ಆದ ರೀತಿಲಿ ಮಾಡಬೇಕು ಅಂತ ಇಲ್ಲಿ ಎಲ್ಲ ಇನ್ನೂ ಮುಂದೆ ಕಾರ್ಯಕ್ರಮ ಮುಗಿದು ಇನ್ನೂ ಮುಂದೆನೂ ಎಲ್ಲ ರೀತಿಯಲ್ಲಿ ಸಂಪೂರ್ಣ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋಂಥವ್ರು ಸಿದ್ದೇಗೌಡರು. ಕೊಟ್ಟು ಮಾತಿಗಿಂತ ಹೆಚ್ಚಾಗಿ ಅವ್ರಿಗೆ ನಾವು ಚಿರಋಣಿ ಉಳಿಸ್ಕೊಳ್ಳೋದ್ರಿದ್ದು ಬ್ರಹ್ಮಾಂಡವಾಗಿ ಉಳಿಸ್ಕೊಂಡಿದ್ದಾರೆ GT ದೇವೇಗೌಡ. ಈಗ ಅವರು ಅಂತಂದ್ರೆ ಆದ್ರೆ ಎಲ್ರಿಗೂ ಪುಣ್ಯ ಬೇಕು ಬಿಡಿ. ಇದು ಮಾಡಬೇಕು ಅಂದ್ರೆ ತಂದಿರಬೇಕು ಆ ಪುಣ್ಯ. ಅದು ಈಗ ಎಲ್ರಿಗೂ ಸಿಗಲ್ಲ, ಇದು ಅವ್ರು ಮಾಡಿರೋ ಪುಣ್ಯ. ಇದು ನಮ್ಮ ಹೆಸರು ಬಸವಣ್ಣ ಅಂತ.